ಇಂದು ಪ್ರಾಕೃತಿಕ ವಿಕೋಪಗಳ ಕುರಿತು ಅಲರ್ಟ್ ಮೆಸೇಜ್ ಬಂದಿದೆ. ಬೆಂಗಳೂರಿನಲ್ಲಿ ನಾಗರಿಕರ ಮೊಬೈಲ್ಗಳಿಗೆ ಈ ರೀತಿಯ ಸಂದೇಶ ಬಂದಿರುವುದು. ನಾಗರಿಕರ ಮೊಬೈಲ್ಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ. ಮೊಬೈಲ್ ಫೋನ್ಗೆ ಮೆಸೇಜ್ ಕೊಡುವಂತಹ ವ್ಯವಸ್ಥೆ ಇದು. ಅಂದ್ರೆ ಇಂದಿನಿಂದಲೇ ಮೊಬೈಲ್ ಸಂದೇಶ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಹೊಸ ಯೋಜನೆ ಇದು. ಬೆಂಗಳೂರಿನಲ್ಲಿ ಹೊಸ ಯೋಜನೆ ಪ್ರಾಯೋಗಿಕವಾಗಿ ಜಾರಿಯಾಗಿದ್ದು, ಪ್ರಾಕೃತಿಕ ವಿಕೋಪ ಮತ್ತು ತುರ್ತು ವೇಳೆ ಮುನ್ನೆಚ್ಚರಿಕಾ ಸಂದೇಶವನ್ನು ರವಾನಿಸಲಾಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇವತ್ತು ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಎಲ್ಲರ ಮೊಬೈಲ್ ಕೂಡ ಸದ್ದು ಮಾಡಿರುತ್ತೆ. ಅದು ಸೈರನ್ ಸದ್ದು. ತಮ್ಮ ಮೊಬೈಲಲ್ಲೂ ಕೂಡ ಆ ಸೈರನ್ ಸದ್ದು ಮೊಳಗಿರಬಹುದು. ಯಾರೂ ಕೂಡ ಭಯ ಪಡಬೇಡಿ, ಇದೊಂದು ಎಚ್ಚರಿಕೆಯ ಗಂಟೆ ಅಷ್ಟೇ ಅನ್ನೋದನ್ನ ಈಗಾಗಲೇ ವಿಪತ್ತು ನಿರ್ವಹಣಾ ಇಲಾಖೆ ಹೇಳಿರುವಂಥದ್ದು. ಏನಂತ ಮೆಸೇಜ್ ಬಂದಿತ್ತು? ಈ ದೇಶಾದ್ಯಂತ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನ ಬಲಪಡಿಸುವ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸ್ಥಳೀಯ ಮಟ್ಟದಲ್ಲಿ ಒಂದು ಪರಿಣಾಮಕಾರಿಯಾಗಿ ಅಳವಡಿಸಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಈ ಪರೀಕ್ಷೆಯನ್ನು ಒಳಪಡಿಸಲಾಯಿತು. ಯಾಕಂದರೆ 2 ದಿನಗಳಿಂದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹಾಗೆ ಈ ದೂರಸಂಪರ್ಕ ಅಭಿವೃದ್ಧಿ ಕೇಂದ್ರ ಈ ಜಂಟಿಯಾಗಿ ನಾಗರಿಕರ ಮೊಬೈಲ್ ಸಂಖ್ಯೆಗಳಿಗೆ ಅಂದರೆ ಮಾಹಿತಿಯನ್ನು ಒಂದು ರವಾನಿಸ್ತದೆ. ಏನು ಮಾಹಿತಿ ಅದು? ಈ ಭೂಕಂಪ ಆದರೆ, ಸುನಾಮಿ ಆದರೆ ಅಥವಾ ಇನ್ಯಾವುದಾದ್ರೂ ಪ್ರವಾಹದಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಆ ನಿರ್ದಿಷ್ಟ ಒಂದು ವ್ಯಾಪ್ತಿ ಏನಿರುತ್ತೆ, ನಿರ್ದಿಷ್ಟ ಜಾಗ ಏನಿರುತ್ತೆ, ಎಲ್ಲ ಮೊಬೈಲ್ ಬಳಕೆದಾರರಿಗೆ ಏಕಕಾಲಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ತಲುಪಿಸುವಂಥದ್ದು ಇದರ ಪ್ರಮುಖವಾದಂತಹ ಉದ್ದೇಶ. ಅದರ ಮೂಲಕವಾಗಿ ನಾಗರಿಕರನ್ನ ಎಚ್ಚರಿಸುವಂತಹ ಕಾರ್ಯವನ್ನು ಮಾಡಲಾಗಿದೆ. ಹಾಗಾಗಿ ಈ ತಾಂತ್ರಿಕ ಪರೀಕ್ಷೆ ಏನಿದೆ ಇದು ಮೇ 2 ಅಂದರೆ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ವ್ಯವಸ್ಥಿತವಾಗಿ ನಡೆದಿದೆ. ನೆನಪಿರೋದು 2023ರಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಯತ್ನವನ್ನು ನಡೆಸಲಾಗಿತ್ತು. ಆಗಲೂ ಕೂಡ ಭಾರಿ ಯಶಸ್ವಿಯಾಗಿತ್ತು. ಅಂದರೆ ಒಂದೊಮ್ಮೆ ಅಂತಹ ಸನ್ನಿವೇಶಗಳು ಬಂದಂತಹ ಸಂದರ್ಭದಲ್ಲಿ ಆಗ ನಾಗರಿಕರು ಬೆಚ್ಚಿ ಬೀಳಬಾರದು, ಅವರು ಮುಂಚಿತವಾಗಿ ಅದರ ಬಗ್ಗೆ ಅವೇರ್ ಆಗಿರಬೇಕು, ಅದಕ್ಕೆ ತಿಳುವಳಿಕೆ ಮೂಡಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ, ಅಂದರೆ ವಿಪರೀತ ಮಳೆ ಬಂತಪ್ಪ, ವಿಪರೀತ ಪ್ರಾಕೃತಿಕ ಸಮಸ್ಯೆಗಳು ಉಂಟಾಯ್ತಪ್ಪ, ಅಂತಹ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣಾ ವ್ಯವಸ್ಥೆಯ ಅಗತ್ಯತೆ ಎಷ್ಟಿದೆ ಅನ್ನೋದನ್ನು ಅನಾವರಣ ಮಾಡುವಂತಹ ಉದ್ದೇಶ ಈ ಸೈರನ್ ಸದ್ದಿನದ್ದಾಗಿತ್ತು. ಇವತ್ತು ಇಡೀ ದಿನ ಮತ್ತೆ ಇಂತಹ ಸದ್ದು ಮೊಳಗ್ತಾ ಇರಬಹುದು ನಿಮ್ಮ ಫೋನ್ನಲ್ಲಿ. ಎಚ್ಚರಿಕೆಯಿಂದಿರಿ, ಆದರೆ ಭಯ ಪಡಬೇಡಿ.